ನಿರಾಲಪುರ ಎಂಬ ವಿಚಿತ್ರವಾದ ಗ್ರಾಮವದು. ಅಲ್ಲಿ ಹೆಂಗಸರೆಲ್ಲ ದಿನವಿಡೀ ವಿಶ್ರಾಂತಿ ತೆಗೆದುಕೊಂಡು ಸೋಮಾರಿತನದಿಂದ ಇದ್ದರೆ ಗಂಡಸರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಅಲ್ಲಿ ಅಡುಗೆ ಮಾಡುವುದು ಗಂಡಸರೇ, ಮನೆ ಕಸಗುಡಿಸುವುದು ಗಂಡಸರೇ, ಪಾತ್ರೆ ಉಜ್ಜುವುದು ಗಂಡಸರೇ. ಒಟ್ಟಿನಲ್ಲಿ ಅಡುಗೆ ಮನೆಯಿಂದ ಹಿಡಿದು ಹೊಲದ ಕೆಲಸದವರೆಗೂ ಎಲ್ಲಾ ಕೆಲಸವನ್ನ ಗಂಡಸರೇ ಮಾಡೋದು. ಹಾಗಾದ್ರೆ ಹೆಂಗಸರು ಏನ್ ಮಾಡ್ತಾರೆ ಬನ್ನಿ ನೋಡೋಣ. ಅದು ರಂಗಣ್ಣನ ಮನೆ. ಬೆಳಗ್ಗೆ ಆಗಿತ್ತು. ರಂಗಣ್ಣ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ ಒಲೆ ಊದುತ್ತಾ ಕುಳಿತಿದ್ದ. ಆದರೆ ಅವನ ಹೆಂಡತಿ ರಾಣಿ ಹಾಗೆ ಮಲಗಿದ್ದಳು. ಅಬ್ಬಾ, ಈ ಹಸಿರು ಸೌದೆ ಉರಿಯೋದೇ ಇಲ್ಲ. ಕಣ್ಣಲ್ಲೆಲ್ಲ ನೀರು ಬರುತ್ತಿದೆ. ಈ ಹೊಗೆಯಲ್ಲಿ ನಾನು ಹೇಗೆ ಅಡುಗೆ ಮಾಡೋದು? ಬೇಗ ಮಾಡಲಿಲ್ಲ ಅಂದರೆ ನನ್ನ ಹೆಂಡತಿ ಬೇರೆ ಬೈತಾಳೆ. ಏನೋ ರಂಗಣ್ಣ, ಕಾಫಿ ಆಯ್ತಾ? ನನ್ಮನೆಯಲ್ಲಿ ಕಾಫಿ ಮಾರೋಣ ಅಂದ್ರೆ ಸಕ್ಕರೆನೇ ಖಾಲಿಯಾಗಿದೆ. ಏನ್ ಮಾಡೋದು ಹೇಳು? ನಿನ್ ಮನೇಲಿ ಸಕ್ಕರೆ ಖಾಲಿಯಾಗಿದೆ ಅಷ್ಟೇ ಸೀನಣ್ಣ. ಇಲ್ಲಿ ಬೆಂಕಿ ಹತ್ಸೋಕೆ ಹರಸಾಹಸ ಪಡ್ತಾ ಇದ್ದೀನಿ. ಬೇಗ ಮಾಡು ಮಾರಾಯ. ಹಂಗೆ ನಮ್ಮನೆ ಯಜಮನಿಗೂ ಮಾಡಿಕೊಡು. ಅವಳು ಎದ್ದಾಗ ಕಾಫಿ ರೆಡಿ ಇರಬೇಕು. ಇಲ್ಲದಿದ್ದರೆ ಇಡೀ ದಿನ ಅದೇ ರಗ. ಮಾಡ್ತೀನಿ. ನಮ್ಮನೇಲೂ ನೆನ್ನೆ ಹಂಗೆ ಆಗಿತ್ತು. ನೆನ್ನೆ ಉಪ್ಪಿಟ್ಟು ಮಾಡುವಾಗ ಸ್ವಲ್ಪ ತರವಾಯ್ತಷ್ಟೆ. ಅಷ್ಟಕ್ಕೆ ನನ್ನ ಹೆಂಡ್ತಿ ಸುಶೀಲ ಇಡೀ ಈ ದಿನ ಮುಖ ಗಂಟು ಹಾಕ್ಕೊಂಡಿದ್ಲು. ನನಗೊಂದು ಸೊಂಟ ನೋವು. ರಾತ್ರಿ ಎಲ್ಲ ಮಗು ಎತ್ತುಕೊಂಡು ಓಡಾಡೋದೇ ಆಗಿತ್ತು. ಅದನ್ನು ಮಲಗ್ಸೋದೇ ಆಗಿತ್ತು. ಆ ಮಗು ಕೂಡ ಅಮ್ಮನ ಹತ್ತಿರ ಹೋಗಲ್ಲ. ಅಪ್ಪನೇ ಬೇಕು ಅಂತ ಹಠ ಮಾಡುತ್ತೆ. ಸರಿ, ನಾನು ಹೋಗಿ ಬಟ್ಟೆ ನೆನೆ ಹಾಕ್ಬೇಕು. ಮುಖ ತೊಳೆಯೋಕೆ ಬಿಸಿ ನೀರು ಕೊಡ್ಬೇಕು. ಹೋಗು, ನಾನು ದೋಸೆ ಹಿಟ್ಟು ರುಬ್ಬಬೇಕು. ಏನೋ ರಂಗಣ್ಣ, ಈ ಜನ್ಮದಲ್ಲಿ ನಮ್ಮ ಹಣೆ ಬರಹ ಚೇಂಜ್ ಆಗಲ್ಲ ಅನ್ಸುತ್ತೆ. ಸರಿ, ನಾನ್ ಬರ್ತೀನಿ. ಸಮಯ 9 ಗಂಟೆ ಆಗಿರುತ್ತೆ. ಸೂರ್ಯ ನೆತ್ತಿ ಮೇಲೆ ಬಂದಿರ್ತಾನೆ. ಸುಶೀಲಾ ಮತ್ತು ಅವಳ ಗೆಳತಿ ಇಬ್ರು ಆಗ ಕಳಿಸುತ್ತಾ ಹೊರಬರುತ್ತಾರೆ. ರಂಗಣ್ಣ, ಓ ರಂಗಣ್ಣ, ಎಲ್ಲಿ ಓದ ಈ ಮನುಷ್ಯ ಕಾಣ್ತಾನೆ ಇಲ್ವಲ್ಲ? ಬೆಳಗ್ಗೆ 9 ಗಂಟೆ ಆದ್ರೂ ಕಾಫಿನೇ ಕೊಟ್ಟಿಲ್ಲ. ಇಲ್ಲೇ ಇದ್ದೀನಿ ಸುಶೀಲಾ, ಕಾಫಿ ತರ್ತಿದ್ದೀನಿ. ಎಷ್ಟ್ ಹೊತ್ ಮಾರ್ತೀಯಾ? ತಲೆನೋವು ಶುರುವಾಗಿದೆ, ಬೇಗ ತಗೊಂಡ್ಬಾ. ಹೌದು ಕಣಮ್ಮ, ಇವ್ರಿಗೆ ಟೈಮ್ ಕೊಡೋದು ಗೊತ್ತಿಲ್ಲ. ನನ್ ಮನೆಯವನು ಇವತ್ತು ಬಿಸ್ನೀರ್ ಕೊಡೋದು 5 ನಿಮಿಷ ಲೇಟ್ ಮಾಡಿದ್ರು. ಈ ಗಂಡಸರಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ನಾವು ಆರಾಮಾಗಿ ಇರ್ಬೇಕಾದವ್ರು ಅಂತ ಗೊತ್ತಿಲ್ವಾ? ಸಾರಿ ಸುಶೀಲಾ, ಸೌದೆ ಹಸಿಯಾಗಿತ್ತು. ತಿಂಡಿಗೆ ಪೂರಿ ಮಾಡಿದ್ವೆ. ಬೇಗ ಮುಖ ತೊಳ್ಕೊಂಡ್ಬಾ. ನನಗೂ ಒಂದ್ ಪ್ಲೇಟ್ ಕಲ್ಸ್ಕೊಡು ರಂಗಣ್ಣ. ನನ್ ಮನೆಯವರು ಇವತ್ತೇನೋ ಗಂಜಿ ಮಾಡಿದ್ದಾನೆ. ಅದು ತಿನ್ನೋಕೂ ಆಗಲ್ಲ. ನೀನ್ ನೋಡು, ದಿನ ವೆರೈಟಿ ಮಾಡ್ತೀಯಾ? ಆಯ್ತು ಬಿಡು ಪಾರ್ವತಿ, ನಮ್ನೆಯವರು ತುಂಬಾ ಚೆನ್ನಾಗ್ ಅಡ್ಗೆ ಮಾಡ್ತಾನೆ. ನಿನಗೂ ಒಂದ್ ಪ್ಲೇಟ್ ಕಳಿಸ್ತೀನಿ. ಸರಿ, ನನಗೆ ತುಂಬಾ ಕೆಲಸ ಇದೆ. ನಾನು ಅಡಿಗೆ ಮನೆಗೆ ಹೋಗ್ತೀನಿ. ರಂಗಣ್ಣ ಕೆಲ್ಸ ಎಲ್ಲ ಮುಗಿಸಿ ಕೆರೆ ಹತ್ತಿರ ಬಟ್ಟೆ ಒಗೆಯಲು ಹೋದನು. ಆ ಸಮಯಕ್ಕೆ ಆ ಊರಿನ ಗಂಡಸರೆಲ್ಲ ಬಟ್ಟೆ ಒಗೆಯಲು ಬರುತ್ತಾರೆ. ಏನಪ್ಪಾ ರಂಗಣ್ಣ, ನಿನ್ ಕೈಯಲ್ಲಿ ಏನದು ಗಾಯ? ಏನ್ ಕೆಲಸ ಮಾಡಕ್ ಹೋಗಿ ಕೈ ಏಟಾಯ್ತೋ? ಹಪ್ಪಳ ಸರಿಯಾಗಿ ಬಂದಿಲ್ಲ ಅಂತ ನನ್ನ ಹೆಂಡತಿ ಸುಶೀಲಾ ಅಲ್ಲೇ ಇಂದ ಕೈ ಮೇಲೆ ಹೊಡೆದ್ಲು. ನನ್ನ ಕತೆ ಕೇಳ್ಬೇಡ ದಿನ. ಮನೆ ಕೆಲಸ ಎಲ್ಲ ಮಾಡಿ ಕೈಯೆಲ್ಲ ನೋವಾಗಿದೆ. ಕೇಳೋರು ಯಾರೂ ಇಲ್ಲ. ಈ ಹೆಂಗಸರ್ಗೆ ತಿನ್ನೋದು ಮಲ್ಗೋದ್ ಬಿಟ್ರೆ ಬೇರೆ ಕೆಲ್ಸವೇ ಇಲ್ಲ. ಆದ್ರೆ ನಾವು ನೋಡಿ ದಿನ ಎಷ್ಟು ಕೆಲ್ಸ ಮಾಡ್ತೀವಿ. ಊರ್ ತುಂಬಾ ಅವರ ಪಂಚಾಯಿತಿ ಮಾಡ್ತಾರೆ. ಇಲ್ಲಿ ನಾವು ಬಟ್ಟೆ ಒಗಿಬೇಕು, ಇದೇ ನಮ್ಮ ಹಣೆ ಬರಹ. ನಮ್ಮೂರಲ್ಲಿ ಯಾಕೆ ಹೀಗೆ ಇದೆ? ಪಕ್ಕದೂರಲ್ಲಿ ಗಂಡಸರು ಹೊಲ್ಕ್ ಹೋಗ್ತಾರಂತೆ, ಹೆಂಗಸರು ಮನೆ ಕೆಲ್ಸ ಮಾಡ್ತಾರಂತೆ. ಆದ್ರೆ ನಮ್ಮೂರಲ್ಲಿ 2 ಕೆಲ್ಸ ನಾವೇ ಮಾಡ್ಬೇಕು. ನಮಗೂ ವಿಶ್ರಾಂತಿ ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ನಾವು ಎಷ್ಟು ದಿನ ಅಂತ 2 ಕೆಲ್ಸ ಮಾಡಕ್ಕಾಗುತ್ತೆ?
ಅನ್ಸುತ್ತೆ, ಆದ್ರೆ ಧೈರ್ಯ ಇಲ್ಲ. ಯಾರು ಹೇಳೋರು ಇವ್ರಿಗೆ ಅವ್ರು ಹೇಳಿದ್ದೆ ನಡೆಯೋದ್ ಮನೆಯಲ್ಲಿ? ಯಾವುದಾದ್ರೂ ದಾರಿ ಹುಡುಕ್ಲೇಬೇಕು. ಇಲ್ದಿದ್ರೆ ನಮ್ಮ ಬದುಕು ಇಷ್ಟೇ. ಅಲ್ಲಿ ಗಂಡಸರೆಲ್ಲರೂ ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ರೆ, ಇಲ್ಲಿ ಹೆಂಗಸರೆಲ್ಲರೂ ಮಮರ್ತ್ ಕೆಲ ಕೂತು ಹರಟೆ ಹೊಡಿತಾ ಇದ್ದಾರೆ. ಇವ್ರಿಗೆ ಯಾವುದ್ರ ಚಿಂತೆನೂ ಇಲ್ಲ. ನೋಡ್ರಿ, ಈ ಸಲ ಸೀರೆ ಮಾರೋನು ಬಂದಾಗ ಯಾವ್ಯಾವುದೋ ಹೊಸ ಡಿಸೈನ್ ಬಂದಿದೆ ಎಲ್ಲ ಸೀರೆನ ತಗೋಬೇಕು ಅಷ್ಟೇ. ಇಲ್ಲ, ಎಲ್ಲ ಒಂದೇ ತರ ಸೀರೆ ತಗೊಳೋಣ ಬಾ. ತಗೋಬೇಕು, ಆದ್ರೆ ಅದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ನಮ್ ಮನೆಯವ್ರ ಹತ್ರ ಕೇಳ್ಬೇಕು ಅಷ್ಟೇ. ನನ್ ಗಂಡ ದಿನ ಅಪ್ಪಳ ಮಾರಿ ದುಡ್ಡು ಸಂಪಾದಿಸ್ತಾನಲ್ವಾ, ಅದನ್ನೇ ಕಿತ್ಕೋಬೇಕಷ್ಟೇ. ನನ್ನ ಗಂಡನಿಗೆ ಸರಿಯಾಗಿ ಮಾತಾಡೋಕೆ ಬರಲ್ಲ, ಆದ್ರೆ ಪಾತ್ರೆ ಚೆನ್ನಾಗ್ ಉಜ್ಜುತ್ತಾನೆ. ಅವನತ್ರ ಹೆಂಗಾದ್ರೂ ಯಾಮಾರಿಸಿ ದುಡ್ಡು ಕಿತ್ಕೋಬೇಕಷ್ಟೆ. ನನಗಂತೂ ಮಧ್ಯಾಹ್ನ ನಿದ್ರೆ ಮಾಡ್ತಿದ್ರೆ ಆಗೋದೇ ಇಲ್ಲ. ನಾನ್ ಬರ್ತೀನಿ ಕಂದ್ರೆ ನಾನ್ ಮಲ್ಕೊಳಕ್ ಹೋಗ್ಬೇಕು. ನನಗೂ ಅಷ್ಟೇ. ಊಟ ಆದ್ಮೇಲೆ 3 ಹವರ್ ಆದ್ರೂ ಮಲ್ಕೊಳ್ಬೇಕು. ಈ ಗಂಡಸರು ಸುಮ್ನೆ ಕೆಲಸನೇ ಮಾಡಲ್ಲ, ಗುಣ್ಗುತ್ತಾ ಮಾಡ್ತಾರೆ. ನನಗದು ನೋಡಿದ್ರೆ ತುಂಬಾ ಕಿರಿಕಿರಿ ಆಗುತ್ತೆ. ಅವರಿಗೆ ನಾವು ಸರಿಗೆ ಕೊಟ್ರೆ ತಲೆ ಮೇಲೆ ಕೂತ್ಕೋತಾರೆ. ಸ್ವಲ್ಪ ಭಯದಲ್ಲಿ ಇಟ್ಕೋಬೇಕು. ಹೌದು, ಕೆಲ್ಸ ಮಾಡಕ್ಕೆ ಅವರು, ಅನುಭವಿಸೋಕೆ ನಾವು. ಸರಿ ನಡೀರಿ, ಮನೆಗ್ ಹೋಗೋಣ. ಊಟ ಟೈಮ್ ಆಯ್ತು. ಆ ದಿನ ಸಂತೆಯ ಸಮಯವಾಗಿತ್ತು. ಗಂಡಸರು ತರಕಾರಿ ಬಿಟ್ಟು ಮಾರುತ್ತಾ ಇದ್ರೆ, ಹೆಂಗಸರು ಆರಾಮಾಗಿ ಕುಳಿತು ತಿಂತಾ ಇದ್ದಾರೆ. ಬನ್ನಿ ಬನ್ನಿ, ತಾಜಾ ಸೊಪ್ಪು ತರಕಾರಿ ತಗೊಳ್ಳಿ. ನಿಮ್ಗೇನ್ ಬೇಕು ಬಂದು ತಗೊಳ್ಳಿ. ಏ ರಂಗಣ್ಣ, ನಂಗೊಂದು ಕೆಜಿ ಈರುಳ್ಳಿ ಬೇಕು. ಕೊಡು, ನಾನ್ ಮನೆಗ್ ಹೋಗುವಾಗ ತಗೊಂಡ್ ಹೋಗ್ತೀನಿ. ಅಯ್ಯೋ, ನೀವ್ಯಾಕೆ ಕಷ್ಟಪಡ್ತೀರಾ ಸುಶೀಲಾ? ಸಂಜೆ ನಾನೇ ಬರುವಾಗ ತರ್ತೀನಿ. ಈ ಮೂಲಂಗಿ ತಗೊಳ್ಳಿ ಅಣ್ಣ, ತುಂಬಾ ಫ್ರೆಶ್ ಆಗಿದೆ, ಬೆಲೆನೂ ತುಂಬಾ ಕಮ್ಮಿ. ಸೀನಣ್ಣ, ರೇಟೆಲ್ ಕಮ್ಮಿ ಆಗಿದೆ. ರೇಟ್ ಜಾಸ್ತಿನೇ ಆಯ್ತು, ಸ್ವಲ್ಪ ಕಡಿಮೆ ಮಾಡು. ಅಯ್ಯೋ ಪಾರ್ವತಿ, ನಾವಿದನ್ನ ಬೆಳೆಯೋಕೆ ಎಷ್ಟು ಕಷ್ಟಪಡ್ತೀವಿ ನಿಮ್ಗೊತ್ತಾ? ಅಷ್ಟು ಕಷ್ಟಪಟ್ಟು ಬೆಳೆದು ಇಷ್ಟು ಕಡಿಮೆ ರೇಟ್ಗೆ ಕೊಟ್ರೆ ಹೆಂಗೆ ಜೀವನ ನಡೆಯುತ್ತೆ? ನಮ್ಗೇನ್ ಗೊತ್ತು? ನಾವ್ ಮನೇಲಿ ವಿಶ್ರಾಂತಿ ತಗೊಳ್ತೀವಲ್ಲ, ನಿಮ್ಗೆಲ್ಲ ಗೊತ್ತಿರ್ಬೇಕು. ನೋಡ್ಸೀನಣ್ಣ, ಇವರಿಗೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ಲ. ಹೇಗೆ ಉದಾಸೀನವಾಗಿ ಮಾತಾಡ್ತಾರೆ. ಸುಮ್ನಿರು, ಯಜಮಾನಿರು ಕೇಳಿಸ್ಕೊಂಡ್ರೆ ಮತ್ತೆ ದಂಧ ಹಾಕ್ತಾರೆ. ಏನಲ್ಲಿ ಪಿಸು ಪಿಸು. ಬೇಗ ವ್ಯಾಪಾರ ಮುಗಿಸಿ ಮನೆಗೆ ಬಂದು ಅಡ್ಗೆ ಮಾಡಿ ಬನ್ನಿ. ಹೊಟ್ಟೆ ತುಂಬಾ ಹಸಿತಿದೆ. ಹೆಂಗಸರ ದೌರ್ಜನ್ಯಕ್ಕೆ ಗಂಡಸರೆಲ್ಲ ರೋಸಿ ಹೋಗಿದ್ರು. ಆದ್ದರಿಂದ ಅವೆಲ್ಲ ಒಟ್ಟಿಗೆ ಸೇರಿ ಒಂದು ಸಭೆ ನಡೆಸಿದ್ರು. ಸಾಕು, ಇನ್ನು ಸಾಕು ಈ ದೌರ್ಜನ್ಯ. ನಾವು ಇದನ್ನು ಆದಷ್ಟು ಬೇಗ ತಡೆಯಲೇಬೇಕು. ಏನ್ ಮಾಡೋಣ ರಂಗಣ್ಣ? ನಮಗೆ ಅಡುಗೆ ಮಾಡದಿದ್ರೆ ಹಸಿವಾಗುತ್ತೆ. ನಾವು ಅವ್ರ ಮೇಲೆ ನಾಟಕ ಅಡುಗೆ ಮಾಡಿದ್ರೆ ಇರೋದಕ್ಕಾಗುತ್ತಾ? ಇಲ್ಲ ಸೀನಣ್ಣ, ನಾವೊಂದಿನ ಅಡುಗೆ ಮಾಡದೇ ಇರ್ಲೇಬೇಕು. ಅವರಿಗೆ ಆಗ ನಮ್ ಬೆಲೆ ತಿಳಿಯುತ್ತೆ. ಹೌದು, ನಾವೆಲ್ಲರೂ ಸೇರಿ ಕಾಲು ನೋವು, ಹುಷಾರಿಲ್ಲ, ಜ್ವರ, ತಲೆನೋವು ಇತರ ಕಾರಣ ಹೇಳುತ್ತಾ ಮಲಗಿಬಿಡೋಣ. ಆಗ ಅವರಿಗೆ ಬೇರೆ ಅವಕಾಶವೇ ಇಲ್ಲ, ಮಾಡಲೇಬೇಕು. ಸರಿಯಾದ ಐಡಿಯಾ. ನಾಳೆ ನಾವೆಲ್ಲರೂ ಒಲೆ ಹಚ್ಚಲೇಬಾರ್ದು. ಅವರು ಬೈದ್ರು ಬೈಲಿ, ಎಲ್ರೂ ಒಗ್ಗಟ್ಟಾಗಿರೋಣ. ಯಾರು ರಹಸ್ಯ ಬಿಟ್ಕೊಡೋದು ಬೇಡ. ಬನ್ನಿ ಹೋಗೋಣ ನಾವು. ಹೀಗೆ ಮಾತಾಡ್ತಾ ಇದ್ರೆ ಅವರಿಗೆ ಅನುಮಾನ ಬರುತ್ತೆ. ಹೌದು, ನಾಳೆ ನಿರಾಳಪುರದಲ್ಲಿ ನಿಜವಾದ ನೇರಳ ನಮ್ಗೆ ಸಿಗಬೇಕು. ಬೆಳಗ್ಗೆ 8 ಗಂಟೆ ಆಗಿರುತ್ತದೆ. ಆದರೂ ರಂಗಣ್ಣನ ಮನೆಯಲ್ಲಿ ಇನ್ನೂ ಒಲೆನೇ ಹಚ್ಚಿಲ್ಲ. ಹೆಂಡತಿ ಸುಶೀಲ ಆಗ ತಾನೇ ಎದ್ದು, ಎಲ್ಲಿ ರಂಗಣ್ಣ, ಇನ್ನು ಕಾಫಿನೇ ತಂದಿಲ್ಲ ಎಂದು ಸಿಟ್ಟಿನಿಂದದ ಬರುತ್ತಾಳೆ. ಎಲ್ ಹೋದ ಇವನು? ಬೆಳಗ್ಗೆ 8 ಆದ್ರೂ ಇನ್ ಕಾಫಿನ್ ತಂದಿಲ್ವಲ್ಲ, ಮಾಡ್ತೀನಿ. ತಡಿ ಇವನಿಗೆ. ರಂಗಣ್ಣ, ಏ ರಂಗಣ್ಣ, ಎಲ್ಲಿದೀಯಾ? ಅಯ್ಯೋ ಸುಶೀಲಾ, ಕಾಲು ತುಂಬಾ ನೋವ್ತಿದೆ. ಮೇಲೆ ಹೇಳೋಕೆ ಆಗ್ತಿಲ್ಲ ನನಗೆ. ಹುಷಾರಿಲ್ಲ. ಏನು ಕಾಲ್ ನೋವಾ? ಹಾಗಾದ್ರೆ ಕಾಫಿ ಯಾರು ಮಾಡ್ತಾರೆ? ನನಗ್ ಗೊತ್ತಿಲ್ಲ. ನೀನೇ ಮಾರ್ಕೋ ಇವತ್ತು. ನನಗೇನ್ ಮಾಡ್ಲಾಗ್ತಿಲ್ಲ. ನಾನಾ? ನನಗ್ ಬೆಲೆನ್ನೇ ಹಚ್ಚೋಕ್ ಬರ್ಲಾ ಅಂತ ನಿನಗ್ ಗೊತ್ತಿಲ್ವಾ? ಸುಶೀಲಾ, ನನ್ ಮನೆಯವನ್ ಕೂಡ ಮಲಗ್ಬಿಟ್ಟಿದ್ದಾನೆ.
ತಲೆನೋವಂತೆ. ನಮ್ ನೆಲವು ಅಷ್ಟೇ, ಯಾರು ಕೆಲಸ ಮಾಡುತ್ತಿಲ್ಲ. ಏನು ಎಲ್ರೂ ಒಂದೇ ಸಲ ಹುಷಾರ್ ತಪ್ಪಿದ್ದಾರೆ. ಇದೇನಿದು, ಇಡೀ ಊರಿನ ಗಂಡಸರಿಗೆ ಒಟ್ಟಿಗೆ ಕಾಯಿಲೆ ಬಂತ? ಕಾಯಿಲೆ ಅಲ್ಲ ಸುಶೀಲ, ಸುಸ್ತು, ತುಂಬಾ ಸುಸ್ತು. ಈಗ ಊಟಕ್ಕೇನ್ ಮಾಡುದು? ಹೊಟ್ಟೆ ಬೇರೆ ತುಂಬಾ ಹಸಿತಿದೆ. ಊರಿನ ಎಲ್ಲಾ ಗಂಡಸರಿಗೂ ಹುಷಾರಿಲ್ಲದ ಕಾರಣ ಊರಿನ ಒಂದು ಸಮುದಾಯ ಅಡುಗೆ ಮನೆಯಲ್ಲಿ ಹೆಂಗಸರೆಲ್ಲರೂ ಅಡುಗೆ ಮಾಡಲು ಪ್ರಯತ್ನಿಸುತ್ತಾರೆ. ಈ ಸೌದೆಗೆ ಬೆಂಕಿ ಹಚ್ಚುದ್ ಹೇಗೆ? ಗಂಧದ ಕಡ್ಡಿ ಹಚ್ಚಿದ್ರೆ ಆಗಲ್ವಾ? ಆ ಬೆಂಕಿ ಕೈ ಸುಟ್ಬಿಟ್ರೆ? ಅಯ್ಯೋ ಇಲ್ಲ ಸುಶೀಲಾ, ಸೀಮೆ ಎಣ್ಣೆ ಹಾಕ್ಬೇಕನ್ಸತ್ತೆ. ಜಾಸ್ತಿ ಬೆಂಕಿ ಮತ್ತೆ ಹೊಗೆ ಬರುತ್ತೆ. ಅಯ್ಯೋ, ಇಡೀ ಮನೆ ಹೊಗೆಯಿಂದದ ತುಂಬಿ ಹೋಯ್ತು. ಅಕ್ಕಿ ಎಷ್ಟ್ ಹಾಕ್ಬೇಕು? 1 ಚೀಲ ಸಾಕ? ನೀರೆಷ್ಟ್ ಹಾಕ್ಬೇಕು? ಹೀಗೆ ಹೆಂಗಸರೆಲ್ಲರೂ ಅನ್ನ ಮಾಡು ಬದಲು ಗಂಜಿ ಮಾಡಿ ಇಟ್ಟಿದ್ರು. ಅದನ್ನು ಸೀಸಿ ಸುಟ್ಟ ವಾಸನೆ ಬರುತ್ತಿತ್ತು. ಆಗ ಅವರಿಗೆ ಗಂಡಸರ ಕಷ್ಟ ಅರ್ಥವಾಯಿತು. ಹೆಂಗಸರು ಮಾಡಿದ ಅಡುಗೆ ಹಾಲಾಯಿತು ಅವತ್ತು. ಅವರೆಲ್ಲ ರಸ್ತೆ ಬಳಿ ಹಸಿವಿನಿಂದ ಕುಳಿತಿದ್ದರು. ರಾತ್ರಿ ಆಗ್ತಾ ಬರ್ತಿದೆ, ಒಂದು ತುತ್ತು ಅನ್ನ ಕೂಡ ಹೊಟ್ಟೆಗ್ ಬಿದ್ದಿಲ್ಲ. ಹೌದು, ಸುಶೀಲ ರಂಗಣ್ಣ ಮಾಡುತ್ತಿದ್ದ ಚಿತ್ರನ್ನ ನೆನ್ಪಾಗ್ತಿದೆ. ನಮಗೆ ಈ ಸೋಮಾರಿತನವೇ ಮುಳುವಾಯ್ತು ಅನ್ಸುತ್ತೆ ಅಲ್ವಾ? ಪಾಪ ಗಂಡಸ್ರು ಬೆಳಗ್ಗೆಂದ ರಾತ್ರಿವರೆಗೆ ಎಷ್ಟೊಂದು ಕೆಲಸ ಮಾಡ್ತಾರೆ. ಮನೆಯಲ್ಲೂ ಮಾಡ್ತಾರೆ, ಹೊಲದಲ್ಲೂ ಮಾಡ್ತಾರೆ. ಎಷ್ಟು ಕಷ್ಟ ಪಡ್ತಾರಲ್ವಾ ಅಲ್ವಾ? ಹೌದು, ನಾವ್ ಕೆಲ್ಸ ಮಾಡಿ ಎಂದು ಆಜ್ಞೆ ಮಾಡೋದು ಕಲ್ತೇವೋ, ಕೆಲ್ಸ ಕಲೀಲೇ ಇಲ್ಲ. ಈಗ ನಮ್ಗೆ ಅರ್ಥ ಆಯ್ತು. ಜೀವನ ಎಂದ್ರೆ ದುಡಿಯೋದಲ್ಲ, ಕೂಡಿ ಬಾಳೋದು. ಮೊದಲು ನಾವು ಅವ್ರ ಬಳಿ ಕ್ಷಮೆ ಕೇಳೋಣ. ಹೌದು, ನಾವು ಅವರ ಕೆಲಸ ಹಂಚಿಕೊಳ್ಳೋಣ, ನಾವು ಕೆಲಸ ಕಲಿಯೋಣ. ಗಂಡಸರು ಮಾಡಿದ ಪ್ಲಾನಿಂದ ಹೆಂಗಸರೆಲ್ಲರೂ ಬುದ್ಧಿ ಕಲ್ತರು. ಅವರ ಕಷ್ಟ ಅರಿತರು. ಅವರ ಬಳಿ ಕ್ಷಮೆ ಕೇಳಲು ಎಲ್ಲರೂ ಒಂದು ಜಾಗ ಸೇರಿದರು. ರಂಗಣ್ಣ, ನಮ್ದು ತಪ್ಪಾಯ್ತು. ನಿಮ್ಮ ಕಷ್ಟ ನಮಗಿವತ್ತು ಅರ್ಥ ಆಯ್ತು. ಸುಶೀಲ, ನಮಗೆ ಕೆಲಸ ಮಾಡೋಕ್ಕೆ ಬೇಸರವಿಲ್ಲ, ಆದರೆ ಗೌರವ ಬೇಕಷ್ಟೆ. ಹೌದು, ನಮಗೂ ಸ್ವಲ್ಪ ವಿಶ್ರಾಂತಿ ಬೇಕು. ನೀವು ಕೆಲಸದಲ್ಲಿ ಭಾಗಿಯಾಗಬೇಕು. ಖಂಡಿತ ಸೀನಣ್ಣ, ನಾಳೆಯಿಂದ ಬಟ್ಟೆ ನಾನೇ ಹೊಡಿತೇನೆ. ಮನೆ ಕೆಲ್ಸ ಎಲ್ಲಾನು ಇಬ್ರು ಹಂಚ್ಕೊಂಡ್ ಮಾಡೋಣ. ನಾನು ಅಡ್ಗೆ ಕಲಿತೇನೆ, ಇಬ್ರು ಸೇರಿ ಮಾಡೋಣ. ನಮಗೆ ಬೇಕಾಗಿದ್ದು ಇದೇ ಬದಲಾವಣೆ. ಸುಶೀಲ ಊರಿನ ಗಂಡಸರೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದರೆ ಹೆಂಗಸರದರು ಸೋಮಾರಿತನದಿಂದ ಮಲಗುತ್ತಿದ್ರಿ. ನೀವು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಇನ್ನು ಎಷ್ಟೋ ಕೆಲಸ ಬೇಗ ಆಗುತ್ತಿತ್ತು. ಹಾಗಾದ್ರೆ ಇವತ್ ರಾತ್ರಿ ಅಡುಗೆ ಯಾರು ಮಾಡ್ತಾರೆ? ನಾವೇ ಮಾಡ್ತೀವಿ, ನೀವ್ ಹೇಳ್ಕೊಡಿ ಸಾಕು. ನಾವೇ ಮಾಡ್ತೀವಿ, ನೀವ್ ಹೇಳ್ಕೊಡಿ ಸಾಕು. ಸರಿ, ಹಾಗಾದ್ರೆ ಇವತ್ತು ಹಬ್ಬದ ಅಡುಗೆ ಮಾಡಿ ಎಲ್ಲರೂ ಸಂಭ್ರಮಿಸೋಣ. ಆ ದಿನದ ನಂತರ ನಿರಾಳಪುರದ ಚಿತ್ರಣವೇ ಬದಲಾಯಿತು. ಗಂಡಸರು ಹೊಲಕ್ಕೆ ಹೋಗಲು ಶುರು ಮಾಡಿದ್ರು. ಹೆಂಗಸರು ಮನೆಯ ಕೆಲಸ ಹಾಗೂ ಕರಕುಶಲ ಕೆಲಸಗಳಲ್ಲಿ ತೊಡಗಿದ್ರು. ಸುಶೀಲ ಈಗ ಊರಿನಲ್ಲಿ ಅತ್ಯುತ್ತಮ ಅಡುಗೆ ಮಾಡುವವಳು. ರಂಗಣ್ಣ ಈಗ ಕೇವಲ ಅಡುಗೆ ಮನೆಯಲ್ಲಿ ಇರದೆ ವ್ಯಾಪಾರದಲ್ಲಿ ತೊಡಗಿದ್ದನು. ಇಬ್ಬರು ಹರಟೆ ಹೊಡೆಯುತ್ತಿದ್ದರು. ಸೋಮಾರಿತನದ ಮಾಯವಾಗಿ ಉತ್ಸಾಹ ತುಂಬಿತು. ಜೀವನದಲ್ಲಿ ಸಮತೋಲನ ಮುಖ್ಯ. ಒಬ್ಬರೇ ಎಲ್ಲಾ ಕೆಲಸ ಮಾಡುವುದು ಅಥವಾ ಒಬ್ಬರೇ ಆರಾಮಾಗಿರುವುದು ತಪ್ಪು. ಕೆಲಸ ಮತ್ತು ಸುಖ ಹಂಚಿಕೊಂಡಾಗ ಬದುಕು ಸುಂದರ.